ಇವತ್ತು ಹೊಲದಿಂದ ಅಣ್ಣೆ ಸೊಪ್ಪು ಕಿತ್ಕೊಂಬಂದಿರೋದ್ರ ಜೊತೆಗೆ ಅದು ಅಣಬೆ ಹಾಕಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಆ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ನೋಡಿ, ಇವಾಗ ಮನೆ ಹತ್ರನೇ ಹಸಿಮೆಣ್ಸಿನ್ಕಾಯಿ ಇತ್ತು. ಸೊಪ್ಪು ಸಾರಿಗೆ ಹಸಿಮೆಣ್ಸಿನ್ಕಾಯಿ ಬೇಕು ಅಂತ ಅಂದ್ಬಿಟ್ಟು ಮೆಣಸಿನ್ಕಾಯಿ ಕಿತ್ಕೊತಾ ಇದ್ದೀನಿ. ಇಲ್ಲಿ ನಾನು ಖಾರಮಣಿನೂ ಸಹ ಸಿಕ್ಕಿತ್ತಲ್ಲ, ಅದನ್ನೆಲ್ಲ ಕ್ಲೀನಾಗಿ ಬಿಡಿಸ್ಕೊಂಡು ಒಂದು ಕುಕ್ಕರ್ಗೆ ಇವಾಗ ಖಾರಮಣಿನೂ ಮತ್ತು ಅಣ್ಣೆ ಸೊಪ್ಪು, ಇದು ಬರೀ ಅಣ್ಣೆ ಸೊಪ್ಪು ಅಷ್ಟೇ ಹಾಕ್ತಾ ಇರೋದು, ಬೇರೆ ಯಾವ ಸೊಪ್ಪು ಇಲ್ಲ ಇದರಲ್ಲಿ. ಮತ್ತು ಅಲ್ಲಿಂದ ಅದ್ರಿಗೆ ಸೊಪ್ಪು ಸಾರಿಗೆ ಟೊಮೊಟೊ, ಈರುಳ್ಳಿ ಮತ್ತು ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಇದಿಷ್ಟು ಹಾಕ್ಕೊತಾ ಇದ್ದೀನಿ. ಇದೊಂಥರ ಉಳ್ಸೊಪ್ಪು ಥರ ಬರ್ತೈತೆ. ಇದರಲ್ಲಿ ನಾವು ಯಾವ ಥರ ಕಾಳುಗಳು ಬೇಕಾದರೂ ಹಾಕ್ಕೊಬೋದು, ಚೆನ್ನಾಗಿರ್ತೈತೆ. ಇದು ಮಾಡಿದ್ರೆ ಹೊಲ್ದ ಸೊಪ್ಪು ಅಂತಲೇ ಹೇಳ್ಬೋದು. ನಮ್ಮ ಹಳ್ಳಿಗಳ ಕಡೆ ಎಲ್ಲ ಇದು ಜಾಸ್ತಿನೇ. ಇದು ಈ ಟೈಮಾಗೆ ಅಂದರೆ ಹೊಲ ಉಳ್ಬೇಕಾದ್ರೆ ಮಳೆಗಾಲದಲ್ಲೆಲ್ಲ ಜಾಸ್ತಿ ಸಿಗ್ತೈತೆ ಫ್ರೆಂಡ್ಸ್ ಈ ಸೊಪ್ಪು, ಅಣ್ಣೆ ಸೊಪ್ಪು. ಅದಕ್ಕೆ ಸ್ವಲ್ಪ ಜೀರಿಗೆನೂ ಬೇಕಂದರೆ ನಾವು ಹುಣ್ಸೆಹಣ್ಣು ಹಾಕ್ಕೊಬೋದು. ಇದಕ್ಕೆ ಉಳ್ಸೊಪ್ಪಾಗುತ್ತೆ, ಚೆನ್ನಾಗಿರ್ತೈತೆ. ಆದರೆ ನಾನು ಹುಣ್ಸೆಹಣ್ಣು ಹಾಕ್ತಾಯಿಲ್ಲ, ಒಂದು ಟೊಮೊಟೊನ ಹಾಕಿದ್ದೀನಿ. ಈಗ ಒಂದು ವಿಜಿಲ್ ಕೂಗಿಸ್ಕೊಳೋಣ ಅಂತ ಅಂದ್ಬಿಟ್ಟು ಕುಕ್ಕರ್ಗೆ ಹಾಕಿದ್ದೀನಿ. ಹಾಕ್ಕೊಂಡು ಒಂದು ವಿಜಿಲು ಕೂಗಿಸ್ಕೊತೀನಿ. ಇದು ಇಲ್ಲಿ ನೋಡಿ, ಅಣಬೆನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಈ ಅಣಬೆನ ಸ್ವಲ್ಪ ಚೆನ್ನಾಗಿ ತೊಳೆದಿಟ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪಾಕಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಯಾಕಂದರೆ ನಾವು ಹೊರಗಡೆ ಹೋಗಿ ಆಚೆ ಕಡೆ ಕಿತ್ಕೊಂಬಂದಿರ್ತೀರಲ್ಲ, ಹಂಗಾಗಿ ಸ್ವಲ್ಪ ಅರಿಶಿನ ಉಪ್ಪಾಕಿ ತೊಳೆದ್ರೆ ಅದರಲ್ಲಿ ಏನಾದರೂ ಒಂದು ಹುಳಗಳು ಅದೇನಾದರೂ ಇದ್ದರೆ ಹೋಗ್ಬಿಡುತ್ತೆ. ಮನೆ ತೊಳ್ಕೊಂಡಿರ್ತೀನಿ, ಆದರೂ ಲಾಸ್ಟಲ್ಲಿ ಒಂದ್ಸರಿ ಉಪ್ಪು ಅರಿಶಿನ ಹಾಕಿ ತೊಳ್ಕೊತೀನಿ. ಇವಾಗ ಸೊಪ್ಪು ಬೆಂದಿತ್ತು. ಸೊಪ್ಪು ನೋಡ್ಬೋದು, ಇಷ್ಟು ಬರೀ ಕಾಳೆಲ್ಲ ಹಿಂಗಿಡಿಸ್ಕೊಂಡು ಸೊಪ್ಪು ಮಾತ್ರ ರುಬ್ಕೊಂಡಿದ್ದೀನಿ. ಮತ್ತು ಅಲ್ಲಿಂದ ಒಗ್ಗರಣೆಗಂತ ಇವಾಗ ಎಣ್ಣೆನೂ ಮತ್ತು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ನಾನು ಸ್ವಲ್ಪ ಜೀರಿಗೆನೂ ಹಾಕ್ಕೊತಾ ಇದ್ದೀನಿ. ಆಮೇಲೆ ಈರುಳ್ಳಿ, ಕರಿಬೇವು ಸೊಪ್ಪು ಮತ್ತು ಒಣಗಿರೋ ಮೆಣಸಿನ್ಕಾಯಿ. ನಾನು ಯಾವುದೇ ಸಾರಿಗೂ ಅಷ್ಟೇ ಒಣಗಿರೋ ಮೆಣಸಿನ್ಕಾಯಿ ಒಗ್ಗರಣೆ ಕೊಡ್ತೀನಿ. ಸಾರು ಚೆನ್ನಾಗಿ ಟೇಸ್ಟ್ ಬರ್ತೈತೆ. ಆವಾಗ ಅದು ಏನಾಗುತ್ತೆ ಅಂದರೆ ನಮಗೆ ಖಾರ ಎಲ್ಲ ಕರೆಕ್ಟಾಗಿರ್ತೈತೆ. ಇವಾಗ ಈರುಳ್ಳಿನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನ ಫ್ರೈ ಮಾಡ್ಕೊಂಡಿದ್ದಂಗೆ ನಾನು ತೊಳೆದಿಟ್ಕೊಂಡಿದ್ನಲ್ಲ ಅಣಬೆ, ಆ ಅಣಬೆನ ಇದರಲ್ಲಿ ಹಾಕ್ಕೊಂಡು ಸುಮ್ಮನೆ ಜಾಸ್ತಿ ಸೌಟಲ್ಲಿ ಅಲ್ಲಾಡ್ಸೋದು ಬೇಡ, ಸುಮ್ಮನೆ ಹಾಗೆ ಸ್ವಲ್ಪ ಹೊತ್ತು ಮುಚ್ಚಿಡ್ಬೇಕು ಅಷ್ಟೇ. ಮುಚ್ಚಿಟ್ಟು ಆದಮೇಲೆ ನಾನು ಇಲ್ಲಿ ನೋಡಿ, ಇಲ್ಲಿ ಸೊಪ್ಪನ್ನ ರುಬ್ಕೊಂಡಿದ್ದೀನಿ. ಸ್ವಲ್ಪ ನುಣ್ಣಗಾಗೋಯ್ತು. ನಾನು ತರಕಾರಿಗೆ ರುಬ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಅದು ಮಿಕ್ಸಿಗೆ ಹಾಕಿದ ತಕ್ಷಣ ಹಂಗೆ ಸ್ವಲ್ಪ ನೈಸ್ಗಾಗೋಯ್ತು. ಸರಿ ಅಂತ ಅಂದ್ಬಿಟ್ಟು ಇವಾಗ ಒಗ್ಗರಣೆಗೆ ಈ ರುಬ್ಬಿರೋ ಅಂಥ ಸೊಪ್ಪನ್ನ ಹಾಕ್ಕೊಂಡು ಜಾಸ್ತಿ